ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಪ್ರಾರ್ಥನೆಯಿಂದ ನೆನೆಸುತ್ತೇನೆ. ದೇವರ ವಾಕ್ಯ ಆಲಿಸುವ ಈ ದಿನ ದೇವರ ಅನುಗ್ರಹ ಉಳಿತು ಅನುಭವಿಸುವ ಸಮಯವಾಗಲಿ. ಒಬ್ಬೊಬ್ಬರ ಕುಟುಂಬಕ್ಕಾಗಿ, ತಲೆಮಾರಿಗಾಗಿ ಪ್ರಾರ್ಥಿಸೋಣ. ಒಳ್ಳೆಯ ತೀರ್ಮಾನ ತೆಗೆಯಲು, ಒಂದೊಂದು ಕಾರ್ಯ ಒಳ್ಳೆಯ ರೀತಿ ಮಾಡಿ ಮುಗಿಸಲು ದೇವರ ಶಕ್ತಿಯು ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ದೇವರ ಅನುಗ್ರಹ ಇರುವ ವರಮಾನ ಮಾರ್ಗ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯದಲ್ಲಿ ನಾವು, ನಮ್ಮ ಕುಟುಂಬವು ಅನುಗ್ರಹಿಸಲ್ಪಡುತ್ತದೆ. ಆಮೇನ್. ಇಂದು ಆಲಿಸುವ ವಾಕ್ಯದಿಂದ ಯೇಸು ಸ್ವಾಮಿ ಪ್ರಾರ್ಥಿಸಿದ ಹಾಗೆ ನಮಗೂ ಸಹ ಪ್ರಾರ್ಥಿಸೋಣ. ಆಗ ಅದ್ಭುತ ನಡೆಯುತ್ತದೆ. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 16ನೇ ವಾಕ್ಯ. ಅನಂತರ ಯೇಸು ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದರು. ತರುವಾಯ ಅವುಗಳನ್ನು ಮುರಿದು ಜನಸಮೂಹಕ್ಕೆ ಬಡಿಸುವಂತೆ ಶಿಷ್ಯರಿಗೆ ಕೊಟ್ಟರು. ಪ್ರಿಯರೇ, ಈ ವಾಕ್ಯ ನಮಗೆ ಬಹಳ ಪರಿಚಯವಾದ ವಾಕ್ಯವಾಗಿದೆ. ಯೇಸು ಸ್ವಾಮಿ 5 ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಸಲ್ಲಿಸಿದರು. ಹೀಗೆ ನಾವು ಪ್ರಾರ್ಥಿಸುವಾಗ ಅದ್ಭುತಗಳು ಉಂಟಾಗಲು ಪ್ರಾರಂಭಿಸುತ್ತದೆ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಒಬ್ಬೊಬ್ಬರ ಸಂಕಟವನ್ನು ಹೇಳಿ ನಿಯೋಗವಿಟ್ಟು ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯರೇ, ಈಗ ಮಕ್ಕಳ ಹೊಸ ಅಧ್ಯಾಯ, ಹೊಸ ಕೋರ್ಸ್ ಬಗ್ಗೆ ಯೋಚಿಸುವ ಸಮಯವಾಗಿದೆ. SLC PUC ಮುಗಿಸಿ ಮುಂದಿನ ದಾರಿ ಏನು ಎಂದು ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಈ ಧ್ಯಾನ ಮಂದಿರದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಒಂದು ಮಗು ಸಹ ಪರಾಜಯ ಹೊಂದಬಾರದು. ನೀವು ನಿಮ್ಮ ಮಕ್ಕಳ ಹೆಸರನ್ನು ಹೇಳಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಒಳ್ಳೆಯ ರೀತಿ ಜೀವಿಸಲು ದೇವರ ಅನುಗ್ರಹ ಅವರಿಗೆ ಬೇಕು. ನಮ್ಮ ಕುಟುಂಬಗಳಿಗೆ ದೇವರ ಅನುಗ್ರಹ ಇಲ್ಲದೆ ಏನು ಸಹ ಮಾಡಲು ಸಾಧ್ಯವಿಲ್ಲ. ಹಾಗೆ ದೇವರ ಸಾನ್ನಿಧ್ಯ ಇರುವ ಜಾಗದಲ್ಲಿ ಜಗಳ, ಮನಸ್ತಾಪ ಇರುವುದಿಲ್ಲ. ತರ್ಕವು, ಕಲಹವು ಇರುವುದಿಲ್ಲ. ಮದ್ಯ, ಲಹರಿ ಇದಕ್ಕೆ ಜಾಗವಿರುವುದಿಲ್ಲ. ಸರ್ವಶಕ್ತನ ಅನುಗ್ರಹದಲ್ಲಿ ಒಬ್ಬೊಬ್ಬರು ಉನ್ನತಕ್ಕೆ ಏರಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥಿಸಿದ ಹಾಗೆ ನಾವು ಪ್ರಾರ್ಥಿಸಲು ಸಾಧ್ಯವಾದರೆ ಸರ್ವಶಕ್ತ ದೇವರ ಅನುಗ್ರಹ ನಾವು ಕಾಣಲು ಸಾಧ್ಯ. ಆಮೇನ್. ನಮಗೆ ಒಂದೊಂದು ದಿನ ಮಕ್ಕಳ ಹೆಸರನ್ನು ಬರೆದು ಈ ಶುಶ್ರೂಷೆಯಲ್ಲಿ ಅವರನ್ನು ಭಾಗವಹಿಸಲು ಹೇಳಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗದಿಂದ ಒಂದು ಅನುಗ್ರಹ ಇಳಿದು ಬರಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಒಂದು ದೇವರ ಕಾರ್ಯ, ಒಂದು ಅನುಗ್ರಹ ಇಳಿದು ಬರಲು ಸಾಧ್ಯವಾಗುವುದು. ಹಲ್ಲೆಲೂಯಾ. ಅದ್ಭುತ ಕಾಣಲು ಸಾಧ್ಯವಾಗುವುದು. ಮಕ್ಕಳ ಕುರಿತು ಆನಂದಿಸಲು ಸಾಧ್ಯವಾಗುವುದು. ಪ್ರಿಯರೇ, ಸ್ವರ್ಗದಿಂದ ಒಂದು ಅನುಗ್ರಹ ಇಳಿದು ಬರುವ ರೀತಿ ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳ ಮೇಲೆಯೂ ಆ ಅನುಭವ ಉಂಟಾಗಲಿ. ನಮ್ಮ ನಿಯೋಗಗಳನ್ನು ದೇವರಿಗೆ ಸಮರ್ಪಿಸೋಣ. ಅದ್ಭುತಗಳು ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.